ರಾಮಚಂದ್ರಮೂರ್ತಿಯೇ, ಇಲ್ಲಿ ಕಾಣುವ ಸಪ್ತ ತಾಳೆ ಮರವನ್ನು ಒಂದೇ ಬಾಣದಿಂದ ಹಾರು ಛೇದಿಸಿದವರು ಅವರೇ ವಾಲಿಗೆ ಹಂತಕವೆಂದು ಮಾತಂಗ ಋಷಿಗಳು ಹೇಳಿರುವರು. ಪರಿಶೀಲಿಸಿದ ಮಾತ್ರಕ್ಕೆ ಕೋಪಿಸಿಕೊಳ್ಳಲಾದು ಸ್ವಾಮಿ. ಪರೀಕ್ಷಿಸಿದ ಮಾತ್ರಕ್ಕೆ ಪರಾಕ್ರಮಕ್ಕೆ ಕುಂದಕವೇನು? ಇದೋ ನೋಡು, ಈಗ ನಿನ್ನ ಮನಸ್ಸಿಗೆ ಸಮಾಧಾನವಾಯಿತು. ವಾಲಿಯನ್ನು ಯುದ್ಧಕ್ಕೆ ಬರಮಾಡು. ಎಲೆ ವಾಲಿಯೇ, ಜಾಗೃತಿಯಾಗಿ ಹನ್ನಡಲೆ ಯುದ್ಧಕ್ಕೆ ಬಾ. ನಿನ್ನ ಈಗಲೇ ಕೊಲ್ಲುತ್ತೇನೆ. ತಪ್ಪಿಸಿಕೊಂಡು ಓಡಿ ಹೋದ ಹೇಳಿ, ನನ್ನನ್ನು ಯಾವ ಧೈರ್ಯದ ಮೇಲೆ ಯುದ್ಧಕ್ಕೆ ಕರೆಯುತ್ತಿರುವೆ? ಎಲ್ಲವೋ ಆಗಿರಲಿ. ದುರಾತ್ಮನೆ ಕಠೋರ ಕುಳ್ಳ ಏಡಿಯೇ, ನೀಚ ಭಾವವನ್ನು ತೋರಿ ಮೋಸ ದೈವತಿರ್ವೆಯ. ನೀಚನೆ ದುರಾತ್ಮನೆ ಕಠೋರ ಕೂಡ ಏಡಿಯೇ, ನೀಚ ಭಾವವನ್ನು ತೋರಿ ಮೋಸ ದೈವತಿರ್ವೆಯ. ನೀಚನೆ ದುರಾತ್ಮನೆ ಕಠೋರ ಕೂಡ ಏಡಿಯೇ, ನೀಚ ಭಾವವನ್ನು ತೋರಿ ಮೋಸ ದೈವತಿರ್ವೆಯ. ಆಂಜನೇಯ, ಸಾಕಪ್ಪ ಸಾಕು. ಆ ರಾಜಕುಮಾರ ಎಲ್ಲಿರುವರೋ ಅವನನ್ನು ಅಲ್ಲಿಗೆ ಬಿಟ್ಟು ಬಿಡು. ವಾಲಿಯು ನನ್ನನ್ನು ಬಿಟ್ಟಿದ್ದು ಪುನಃ ಪೂರ್ವ ಜನ್ಮ ಪುಣ್ಯ ವಿಶೇಷ ಮಹಾಸ್ವಾಮಿ. ಒಡೆಯನೇ, ಸಂತೈಸಿಕೋ, ಬಾಳ ಪೆಟ್ಟಾಯಿತೆ. ಎದ್ದೇಳು ಎದ್ದೇಳು. ಶ್ರೀರಾಮಚಂದ್ರರು ಬಾಣ ಪ್ರಯೋಗ ಮಾಡದೇ ಇರುವುದಕ್ಕೆ ಯಾವುದೋ ವಿಷಮ ಪರೀಕ್ಷೆ ಇರಬಹುದು. ಪ್ರಭು ರಾಮಚಂದ್ರ, ಏತಕ್ಕಿಂತಹ ವಿಷಮ ಪರೀಕ್ಷೆ? ಎಲೆ ಸುಗ್ರೀವನೇ, ಭಯಪಡಬೇಡ. ನೀವೀರ್ವರು ಒಂದೇ ರೂಪಿನಿಂದ ಕಾಣುತ್ತಿದ್ದರಿಂದ ಬಾಣ ಪ್ರಯೋಗ ಮಾಡಲು ಸಾವಕಾಶವಾಯಿತು. ಆದ್ದರಿಂದ ಈ ಸಾರಿ ಇದು ಈ ಹಾರವನ್ನು ಧರಿಸು. ವಾಲಿಯನ್ನು ಪುನಃ ಯುದ್ಧಕ್ಕೆ ಬರಮಾಡು. ಅಪ್ಪಣೆ ಮಹಾಸ್ವಾಮಿ. ಆಂಜನೇಯ, ಏತಕ್ಕೂ ಭಯವಾಗುತ್ತಿದೆ. ಭಯಪಡಬೇಡ ಒಡೆಯ. ಕಡಿ ಆ ಏಡಿಯಾದ ವಾಲಿಯನ್ನು ಯುದ್ಧಕ್ಕೆ. ಎಲೆ ವಾಲಿಯೇ, ಯುದ್ಧಕ್ಕೆ ಬಾ. ನಿನ್ನನ್ನು ತಮ್ಮನೆಂಬ ಅಭಿಮಾನದಿಂದ ಬಿಟ್ಟಿರುತ್ತೇನೆ. ಈ ಸಾರಿ ನಿನ್ನನ್ನು ಬದುಕುವುದಿಲ್ಲ. ದುರಾತ್ಮನೆ ಕಠೋರ ಕೂಡ ಏನಿದೆ, ನೀಚ ಭಾವವನ್ನು ತೋರಿ ಮೋಸಗೈಯುತ್ತಿದ್ದೆಯ. ಯಾರೋ ಮರೆಯಲ್ಲಿ ನಿಂತು ಬಾಣ ಪ್ರಯತ್ನ ಮಾಡಿದವರಲ್ಲ. ಏತಕ್ಕೋ ನಾನು ಅಯೋಧ್ಯಧಿಪತಿಯಾದ ದಶರಥರಾಯನ ಮಗನು. ನನ್ನನ್ನು ರಾಮನೆಂದು, ಈತನು ನನ್ನ ತಮ್ಮ ಲಕ್ಷ್ಮಣನೆಂದು ಕರೆಯುವರು. ಅಯ್ಯ, ಸೂರ್ಯವಂಶದ ಅರಸನಲ್ಲವೇ? ಅದರಲ್ಲಿಯೂ ದಶರಥ ಭೂಪತಿಯಾದ ಪರಾಕ್ರಮಶಾಲಿಯು ಅಂತವನಿಗೆ ಹುಟ್ಟಿ ಇಂತಹ ಕಳಂಕವನ್ನು ತಂದೆಯಾ? ಇಲ್ಲವೋ ಬಾತೃದ್ರೋಹಿಯಾದ ವಾಲಿ ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಿದ್ದು ತಪ್ಪೆ. ಈಗಲೂ ಪ್ರಾಣದ ಮೇಲೆ ಆಸೆ ಇದ್ದರೆ ಹೇಳು, ಬಾಣವನ್ನು ಉಪಸಂಹಾರ ಮಾಡಿಕೊಳ್ಳುತ್ತೇನೆ. ಅಯ್ಯ ಶ್ರೀರಾಮಚಂದ್ರಮೂರ್ತಿಯೇ, ನಿನ್ನ ಬಾಣಕ್ಕೆ ಸಿಕ್ಕಿ ನಾನು ಅದನಾದರೆ ನನಗೆ ಮೋಕ್ಷ ಉಂಟಾಗುವುದು.
ಆದರೆ ನಾನು ಪ್ರಾಣದಿಂದಿರುವಾಗಲೇ ಸೀತಾದೇವಿಯನ್ನು ಆ ರಾವಣನು ಕೊದ್ದೊಯ್ದೆಂದು ತಿಳಿದಿದ್ದರೆ ಕ್ಷಣ ಮಾತ್ರದಲ್ಲಿ ಸೀತಾದೇವಿಯನ್ನು ತಂದು ನಿಮ್ಮ ಪಾದದಡಿ ಇಡುವೆನು. ವಾಲಿಯೇ, ಮೀರಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವೇನು? ನೀನು ನಿನ್ನ ದಾರಿಯನ್ನು ನೋಡು. ಎಲೇ ಸುಗ್ರೀವರಾಜನೇ, ನನಗೂ ನಿನಗೂ ವೈರತ್ವವೇತಕು? ಸತ್ತ ಮೇಲೆ ವೈರತ್ವವೇತಕೋ ಅಗ್ರಜ. ಎಲೇ ತಮ್ಮನೇ, ನೀನು ಕಿಷ್ಕಿಂದ ರಾಜ್ಯವನ್ನು ಅನುಭವಿಸು. ಯುವರಾಜ ಪದವಿಯನ್ನು ಅಂಗದನಿಗೆ ಕಟ್ಟಿ ಧರ್ಮದಿಂದ ಬಾಳು, ಸುಖದಿಂದ ಬಾಳು. ಇದು ಈ ಇಂದ್ರನಿಂದ ದತ್ತವಾದ ಆಹಾರವನ್ನು ತೆಗೆದುಕೋ. ಇದುವರೆಗೂ ನಾನು ಪ್ರಾಣವನ್ನು ಬಿಡುತ್ತೇನೆ. ಸುಗ್ರೀವರಾಜನೇ, ನೀನಿನ್ನು ಚಿಂತಿಸಬೇಡ. ಓಹೋ, ಯಾರೋ ಸ್ತ್ರೀಯರ ರೋದನವು ಕೇಳಿ ಬರುತ್ತಿರುವುದಲ್ಲ. ದೇವ, ತಾರೆ ಅಂಗದರು ಇತ್ತಲೇ ರೋಧಿಸುತ್ತಾ ಬರುತ್ತಿರುವರು. ದೇವ, ತಂದೆ, ತಂದೆ, ಯಾರಿಗೆ ಹೊರಡಲಿ ದರೆಯೊಳಗೆ ನಾನು. ತಂದೆ, ತಂದೆಯೇ ನೀನು ಕಂದನ ತೊರೆದು ಪರಲೋಕವನು ಸೇರಿದೆಯಾ? ತಂದೆ, ತಂದೆಯ ನೀನು ಕಂದನ ತೊರೆದು ಪರಲೋಕವನು ಸೇರಿದೆಯಾ? ಯಾರಿಗೆ ಮೊರೆಯಿಡಲಿ ದರೆಯೊಳಗೆ ತಂದೆ. ಮಹಾಪ್ರಭು, ಅನಾಥರವಾದ ನಮ್ಮನ್ನು ಕಾಪಾಡಬೇಕು. ನಮ್ಮನ್ನು ಕಾಪಾಡಬೇಕು. ಎಲೆ ತಾರಂಗದಲ್ಲಿ ನೀವಿನ್ನು ಚಿಂತಿಸಬೇಡಿ, ನಿಮ್ಮನ್ನು ನಾನು ಕಾಪಾಡುತ್ತೇನೆ. ಸುಗ್ರೀವರಾಜನೇ, ಇನ್ನು ಯೋಚನೆ ಏತಕ್ಕೆ? ನಿಮ್ಮಣ್ಣನ ಅಂತ್ಯಕ್ರಿಯಾದಿಗಳನ್ನು ನೆರವೇರಿಸಿ ಮಂಗಳ ಸ್ನಾನವನ್ನು ಮಾಡಿಕೊಂಡು ಪಟ್ಟಾಭಿಷೇಕಕ್ಕೆ ಸಿದ್ಧನಾಗು. ಅಂಗದನ್ನು ಯುವರಾಜನ ಪದವಿಯಲ್ಲಿಡು. ಮಹಾಸ್ವಾಮಿ, ತಾವು ಪಟ್ಟಾಭಿಷೇಕಕ್ಕೆ ದಯ ಮಾಡಬೇಕು. ಅಯ್ಯ, ನಾನು 14 ವರ್ಷ ವನವಾಸ ಕಳೆಯುವವರೆಗೂ ಪಟ್ಟಣ ಪ್ರವೇಶ ಮಾಡುವಂತಿಲ್ಲ. ಆದ್ದರಿಂದ ಲಕ್ಷ್ಮಣ, ಅಗ್ರಜ, ನೀನು ಹೋಗಿ ಈತನ ಪಟ್ಟಾಭಿಷೇಕವನ್ನು ನೆರವೇರಿಸಿ
ಇಲ್ಲವಾದ ಪಕ್ಷದಲ್ಲಿ ಈ ರುಚಿಮುಖ ಪರ್ವತದಲ್ಲಿ ಪಟ್ಟಾಭಿಷೇಕವನ್ನು ನೆರವೇರಿಸಲು ಉದ್ಯುಕ್ತನಾಗು. ಅಪ್ಪಣೆ ಅಗ್ರಜ. ಪಿತೃವಾಕ್ಯ ಪರಿಪಾಲನೆಗಾಗಿ 14 ವರ್ಷಗಳನ್ನು ಪಟ್ಟಣ ಪ್ರವೇಶ ಮಾಡಲಾಗದೆಂದು ಋಷಿಮುಖ ಪರ್ವತದಲ್ಲಿ ನಿನ್ನ ಪಟ್ಟಾಭಿಷೇಕ ಮುಹೂರ್ತವನ್ನು ಏರ್ಪಡಿಸಲು ಉದ್ಯುಕ್ತರಾಗಿರುವರು. ಇದು ಎಂತಹ ಸತ್ಯವೋ? ಸಚಿವನೇ, ವಾಲಿಯ ಪ್ರಥಮ ಜಾಲೆಯಿಂದ ತಪ್ಪಿಸಿ ನನ್ನನ್ನು ಕಾಪಾಡಿದ ಶ್ರೀರಾಮರಿಗೂ ನನ್ನಲ್ಲಿರೋ ಅನುಗ್ರಹವನ್ನು ಎತ್ತಬಡಿಸುವೆನು. ಇವರನ್ನು ಸಾಮಾನ್ಯರನ್ನು ಹೇಳ ನಾನು. ಆಂಜನೇಯನೇ, ಲಕ್ಷ್ಮಣನನ್ನು ನೋಡಿದೆಯಾ? ರಾಮರ ಬಹಿ ಪ್ರಾಣಗಳಂತೆ ಆತನನ್ನು ಅನ್ವರ್ತಿಸುವ ಅವರಿಬ್ಬರ ಸಹೋದರ ವಾತ್ಸಲ್ಯವು ಅಷ್ಟಿಷ್ಟೆಂದೇಳಲು ಹಸರವಲ್ಲ. ನಿಜ ಅಂಗದ ಕುಮಾರ, ನಾವಿನ್ನು ಸಾವಕಾಶ ಮಾಡಬಾರದು. ಓಂ ನಡೀರಿ, ಎಲ್ಲರೂ ಹೋಗೋಣ. ಅಯ್ಯ ಸುಗ್ರೀವರಾಜನೇ, ನೀನು ಧರ್ಮ ಪ್ರಭು ಎಂದು ಕೀರ್ತಿಯನ್ನು ಪಡೆ. ಅಪ್ಪಣೆ ಮಹಾಭವಾನಿ. ನನ್ನನ್ನು ವಾಲಿಯ ಕಾನಜಾಲೆಯಿಂದ ತಪ್ಪಿಸಿ ನನ್ನನ್ನು ಕಾಪಾಡಿದಿರಿ. ನನ್ನಿಂದ ಆಗತಕ್ಕಂಥ ಕಾರ್ಯವನ್ನು ತಿಳಿಸಿದರೆ ತಮ್ಮ ಆಜ್ಞೆಯಂತೆ ನಡೆಸುವೆನು. ಸುಗ್ರೀವರಾಜನೇ, ಈಗ ತಾನೇ ವರ್ಷಕಾಲವು ಸನ್ನಿಹಿತವಾಗಿರುವು. ಆದ್ದರಿಂದ ಸೀತಾನ್ವೇಷಣೆಗೆ ಅನುಕೂಲವಿಲ್ಲದಿದ್ದ ಕಾರಣ ಶರದೃತು ಪ್ರಾಪ್ತವಾದ ಕೂಡಲೇ ಆ ಕಾರ್ಯಕ್ಕೆ ಚಿಂತಿಸೋಣ. ನೀವಿನ್ನು ನಿಮ್ಮ ಕಾರ್ಯಗಳಿಗೆ ಹೊರಡಿರಿ. ಜಾನಕಿ, ಜಾನಕಿ ನಂಬಿ ಬಂದೆ ಬಂಗಾರ ನಿಗೂ ಜಾನಕಿಯ. ಅಮೂರುವಾತಿ ಸೀತೆಯೇನ ಕಾಂಬೇಲಿ ಪರಿಯ. ಜಾನಕಿ, ಮೂಲಲಾನೆ ಬಾಲೆದಿಲ್ಲ ಮೂಲಲಾನೆ ಬಾಲೆದಿಲ್ಲ ಬಂಗಾರನಿಗೂ ಜಾನಕಿಯ. ಅಪೂರ್ವಾತಿ ಸೀತೆಯೇನ ಕಾಂಬೇಲಿ ಪರಿಯ. ಬಾಲೆಂದು ಬಾಲೆ ಜಾನಕಿಯ ನೀಲ ಕುಂಸಳನ್ನ. ಲಕ್ಷ್ಮಣ, ಸೀತೆಯ ಮುಖವನ್ನು ಪುನಃ ನೋಡುವಿವಿ. ನಿಡುಮುಖಿ ಜಗದೊಳಾಡುತ್ತೆ, ನಿಡುಮುಖಿ ಜಗದೊಳಾಡುತ್ತೆ. ಬಡ ನಡುವಿಗೆ ಬಾಳ್ಕೆ ಲೋಲಲೋಚನೆಗಳು ಮಾರಪತಾಕೆ.
ಮೂಡಿ ಮಿಂಚಂ ಜದರುತ ಅಳಲಿಗೆ ಗುರಿ ಮಾಡಿದೆ ಸವಿ ಬೆಡಗಿ ನಿಮ್ ಬಾರದೇಕೆ ಇರುವೆ ಮಾರ ಪತಾಕೆ ಹಾ ಮನೋಹರೇ, ಹಾ ಮನೋಹರೇ, ಎಲ್ಲಿರುವೆ? ನನ್ನೊಡನೆ ಅನುರಾಗದಿಂದ ಬಂದು ಮಾತನಾಡಬಾರದೆ? ಪ್ರಿಯ ಜಾನಕಿಯು ಎಲ್ಲಿರುವಳು ಕಾಣನಲ್ಲ. ಆಹಾ, ಅಣ್ಣನು ಕಾಂತಯೋಗದಿಂದ ಮೂರ್ಛಿತನಾದಲ್ಲ. ಅಣ್ಣನೇ ಚೇತರಿಸಿಕೊಳ್ಳಬೇಕು. ಲಕ್ಷ್ಮಣನೇ, ಲಕ್ಷ್ಮಣನೇ, ವರ್ಷಕಾಲವೇನೋ ಕಳೆದು ಹೋಯಿತು. ನಮ್ಮಿಂದ ಉಪಕೃತನ ಆ ಸುಗ್ರೀವನು ಸೀತನ್ವೇಷಣೆಗಾಗಿ ಇದುವರೆಗೂ ಪ್ರಯತ್ನಿಸಲಿಲ್ಲವಲ್ಲ. ಆದರೂ ಚಿಂತೆ ಇಲ್ಲ. ಅನುಜಾತ ಗುಣಪೂರಿತ ಮಾನಿತ ಕೇಳೈ, ಅನುಜಾತ ಗುಣಪೂರಿತ ಜನಕ ಜಾತಯ ಕಾಣಲ್ ಅನುಕೂಲಂಗಳ ಮಾಡಲ್, ಜನಕ ಜಾತಯ ಕಾಣಲ್ ಅನುಕೂಲಂಗಳ ಮಾಡಲ್, ಅನುವಿಂದು ಗ್ರೀವಾಗೆ ಅನುವಿಂದು ಗ್ರೀವಾಗೆ ಅನುಮಾನಿತದೆ ಬೇಗ, ಅನುಜಾತ ಗುಣಪೂರಿತ ಮಾನಿತ ಕೇಳೈ ಅನುಜಾ. ಲಕ್ಷ್ಮಣ ವರ ಶುಭ ಲಕ್ಷಣ ಮುದದಿನಿ, ಲಕ್ಷ್ಮಣ ವರ ಶುಭ ಲಕ್ಷಣ ಮುದದಿನಿ, ವಿಷಣ ಭೋಗಿನಿ ವೀಕ್ಷಿಸು ಕಾರ್ಯವ, ಅನುಜಾತ ಗುಣಪೂರಿತ ಮಾನಿತ ಕೇಳೈ ಅನುಜಾ. ಜವದೊಳಗ್ರಥ ಹೀಗನೆ ಸುಗ್ರೀವನೆಡೆಗೆ ಹೋಗುವೆನ ಜವದೊಳಗ್ರಥ. ವಾಲಿದಿ ಧಾರಣದಿ ಮೇಲಾದ ಪದವಿಗಳು ರಥ. ಲಕ್ಷ್ಮಣ, ವಾಲಿದಿ ಧಾರಣದಿ ಮೇಲಾದ ಪದವಿಗಳು ಹೋರಾಡು ತಿರುಗಲಮ ಪ್ರಜಾ, ಹೋರಾಡು ತಿರುಗಲಮ ಚರಿತನ ಮರಚಿವ ಸರ ವಿದಯ ವಿಧೇಯತೆಗಳ ಹೋಗುವೆನ ಜವದೊಳಗ್ರಥ ಹೀಗಲೆ ಸುಗ್ರೀವನೆಡೆಗೆ ಹೋಗುವೆನ ಜವದೊಳಗ್ರಥ. ಚಂಡಾಗಿರುವ ಆತ್ಮಭವ ಕಂಡು ನಿಜವನ್ನು ತಿಳಿದು ಸದಾ, ಚಂಡಾಗಿರುವ ಆತ್ಮಭವ ಕಂಡು ನಿಜವನ್ನು ತಿಳಿದು ಪುಂಡಾತನವನ್ನು ಬಿಡಿಸಿ ಸದಾ, ಪುಂಡಾತನವನ್ನು ಬಿಡಿಸಿ ಚಂಡಕೋ ದಂಡದಿ ಖಂಡಿಸುವೆನ ಅತಿಗರುವನು ಹೋಗುವೆನ ಜವದೊಳಗ್ರಥ ಹೀಗನೆ ಸುಗ್ರೀವನೆಡೆಗೆ ಹೋಗುವೆನ ಜವದೊಳಗ್ರಥ. ಮಾಡಿದ್ದು ಉಪಕಾರಗಳ ನೋಡದೆ ಮಾತಾಂಗತಿಯಳು ವ್ರತ. ಲಕ್ಷ್ಮಣ,
ನೋಡದೆ ಮಾತಂದತೆಯಳು ಕೂಡಿ ಮೆರೆಯುತ್ತಲಿರುವ ಅಗ್ರಜ, ಕೂಡಿ ಮೆರೆಯುತ್ತಲಿರುವ ದುರ್ಲಭ ನರರ ಹೊರಗಳು ಪರಿ ಪರಿ ವಿಧದಲ್ಲಿ ಶಿಕ್ಷಿಸು ನಾವು ಹೋಗುವೆ ಜವದೊಳಗ್ರಜ. ಹೀಗಲು ಸುಗ್ರೀವ ನಡೆಗೆ ಹೋಗುವೆ ಜವದೊಳಗ್ರಜ. ಅಗ್ರಜ, ಲಕ್ಷ್ಮಣ, ನಮ್ಮಿಂದಲೇ ಉಪಕಾರವನ್ನು ಹೊಂದಿ ನಮ್ಮನ್ನೇ ಮರೆತಿರುವ ಆ ಸುಗ್ರೀವನ ಬಳಿಗೆ ಹೋಗಿ ಅವನ ಮನವನ್ನು ಮುರಿವನು. ವಾಲಿಯು ಸಂಹಾರವಾಗಿ ತಾನು ರಾಜನಾಗುವವರೆಗೂ ನಮ್ಮಲ್ಲಿ ಪರಮ ಸ್ನೇಹವನ್ನು ನಡೆಸಿದ ಆ ವಾನರ ದಮನವನ್ನು ಖಂಡಿಸುವೆನು. ಈಗ ನಮ್ಮ ಯೋಗಕ್ಷೇಮವನ್ನು ಮರೆತು ಮುಕ್ತನಾಗಿ ಸುಖ ಲೋಲನಾಗಿರುವನು. ಆ ನೀಚನಿಗಿನ್ನ ನಮ್ಮ ಪರಾಕ್ರಮವು ತಿಳಿದಂತಿಲ್ಲ. ಇರಲಿ, ಈಗ ಅದನ್ನು ತಿಳಿಸುವನು. ಓಹೋ, ಮಧುಪಾನದಿಂದ ಮುಕ್ತರಾದ ಕಪಿಗಳೆಲ್ಲರೂ ಇದ್ದಲೇ ಬರ್ತಿರುವರು. ಬರಲಿ ಬರಲಿ. ಸುಡುವೆ ನಾಚಿಸ್ಕಿಂದೆಯ, ಸುಡುವೆ ನಾಚಿಸ್ಕಿಂದೆಯ, ಹೊಳ ಪಡ ಕಪಿಕೊಲ್ಲವನ್ನು ಕಡಿದು ಪಡವಿಯೊಳಿಡುವೆ. ಚಡಕ ಸುಗ್ರೀವನ ಮದ ಮುರಿದು, ಚಡಕ ಸುಗ್ರೀವನ ಮದ ಮುರಿದು ಪಡಸಿ ಹಿಡ್ದು ಕೋಪಾಗ್ನಿಗಾಹುತಿ ಕೊಡುವೆ. ಆ ನೀಚನೆಲ್ಲಿರೋನು ಕಾಡಿನಲ್ಲ. ಆ ನೀಚನು ನಮ್ಮ ಪೌರುಷವನ್ನು ನರಿಯದೆ ಕೈಲಾಗದವರೊಂದು ತಿಳಿದು ಈ ರೀತಿ ಉದಾಸೀನ ಭಾವದಿಂದಿರುವನೇ. ಇರಲಿ, ಆ ನೀಚನಿಗೆ ತಕ್ಕ ಫಲವನ್ನು ತೋರಿಸುವನು. ಮಹಾನುಭಾವನೆ, ಕ್ಷಮಿಸಿ ಶಾಂತನಾಗಬೇಕು. ಮನ್ನಿಸೈ ಮಹಾನುಭಾವ ಸನ್ನುತ ಸುಗುಣಾಕರ. ವಾಸವೇ ಮನ್ನಿಸೈ ಮಹಾನುಭಾವ ಸನ್ನುತ ಸುಗುಣಾಕರ. ಚಂಡ ಕೋಪದಿಂದ ನೀನು ಮಹಾನುಭಾವನೆ, ಚಂಡ ಕೋಪದಿಂದ ನೀನು ಗಂಡ ಮೂಗುಳು ಗೈದರೆ ಬಿಡು. ಮನ್ನಿಸೈ ಮಹಾನುಭಾವ ಸನ್ನುತ ಸುಗುಣಾಕರ. ಮಹಾಸಭೆ, ನಿನ್ನೊಳಾದ ಮಹಾನುಭಾವನೆ, ವಾನರೇಂದ್ರ ನಿನ್ನೊಳಾದ ಸೇನಾತೆಯನ್ನು ತೋರ್ಪುದೆ ಬಿಡೆ. ಮನ್ನಿಸೈ ಮಹಾನುಭಾವ ಸನ್ನುತ ಸುಗುಣಾಕರ. ಮಹಾನುಭಾವನೆ, ಕ್ಷಮಿಸು. ನಮ್ಮ ತಂದೆಯಾದ ಸುಗ್ರೀವನನ್ನು ಅಪರಾಧಿ ಎಂದು ಎನಿಸಕೂಡದು. ಏನು ಅಪರಾಧಿ ಎಂದು ಎನಿಸಕೂಡದೆ? ಆ ನೀಚನು ಮಾಡಿದ ವಾಗ್ದಾನದಂತೆ ದಶಕಂಠನ ಮೇಲೆ ಯುದ್ಧಕ್ಕೆ ಹೊರಟನೆ. ಅವನು ಹೇಳಿದ ಅವಧಿಯಂತೆ ವರ್ಷಕಾಲವು ಕಳೆಯಿತಲ್ಲವೇ? ಏನು ನೀನು ಸಹ ಮಧುಪಾನದಿಂದ ಮುಕ್ತನಾಗಿ ರಾಣಿ ವಿಲಾಸದಲ್ಲಿ ವಿಹರಿಸುತ್ತಿರುವನೇ? ದೇವನೇ ಕ್ಷಮಿಸು. ಈಗ ಹೋಗಿ ನಮ್ಮ ತಂದೆಯಾದ ಸುಗ್ರೀವನನ್ನು ಕರೆದುಕೊಂಡು ಬರುತ್ತೇನೆ. ರಾಮಾನುಜತೆ ವಿಜಯೇತಕ್ಕೆ ಗೋಪಿಸುವೆ.
ತಾಮಸ ಮಾಡುವರೆ. ಸೇರಿಸೆ ಸೈನ್ಯವ ಸೇರಿಸೆ ಸೈನ್ಯವ ಸಾರಿದ ಲಹರಿ ಸಾರಸದಿಂದ ನೂತ ಏರಿದ ವಿಭವನೆ ಏತಕ್ಕೆ ಕೋಪಿಸುವೆ ರಾಮಾನುಜನೇ ನಿಜ ಏತಕ್ಕೆ ಕೋಪಿಸುವೆ ನುಡಿದ ನುಡಿಯ ಕಡು ಜಮದಲ್ಲಿ ಮೆರವ ಹೊಡಿದ ನುಡಿಯ ಕಡು ಜಮದಲ್ಲಿ ಮೆರವ ಪಡೆದು ಒಡೆಯ ಶ್ರೀರಾಮರ ಕಾರ್ಯಕ್ಕೆ ತಾಮಸ ಮಾಡುವರೆ. ಶ್ರೀರಾಮರ ಕಾರ್ಯಕ್ಕೆ ತಾಮಸ ಮಾಡುವರೆ. ಸತಿ ಸಗೆ ಬರುದೇ ಸತಿ ಸಗೆ ಬರುದೇ ಸತಿ ಸಗೆ ಬರುದೇ ಹುರುದರ ಕಪಿಪದ ಅವರು ಸದಿದ್ದಲ್ಲಿ ಪರಮ ಪುರುಷ ದೂರದ ಅದನ್ನ ನಿರದೆ ಧರಿಸಿ ಬೆರೆಯುತ್ತ ದರೆಯೊಳಗಿರುವುದಿರುತ್ತದೆ ಏತಾಕೆ ಕೋಪಿಸುವೆ ರಾಮಾನುಜನೇ ಪರಿಗೆ ತಾಕೆ ಕೋಪಿಸುವೆ. ಲಕ್ಷ್ಮಣ ಸ್ವಾಮಿ, ಸುಗ್ರೀವರನ್ನು ದ್ರೋಹಿ ಎಂದು ಆರೋಪಿಸಲಾಗದು. ಅವರು ಶ್ರೀರಾಮನ ಕಾರ್ಯದಲ್ಲಿ ಆಸಕ್ತರಾಗಿರುವರು. ಮಹಾಸ್ವಾಮಿ ನಮಸ್ಕರಿಸುವೆನು. ಸ್ವಾಮಿ ಕೋಪವಿದೆ ಗೋಪನ್ಮಾಯ ಇಂಕ ಮನದೆ ಸ್ವಾಮಿ ಕೋಪವಿದೆ ಗೋಪನ್ಮಾಯ ಇಂಕ ಮನದೆ ಸ್ವಾಮಿ ಕೋಪವಿದೆ ಗೋಪನ್ಮಾಯ ಇಂಕ ಮನದೆ ಬಂದೀಗಲೇ ತಂದೋದವ ನಂದೋರಿಗೆ ಇಂದು ನಾನು ಬಂದೀಗಲೇ ತಂದೋದವ ನಂದೋರಿಗೆ ಸುಂದರಿಯ ಕಂದರ್ಪಣ ಸುಂದರಿಯ ಕಂದರ್ಪಣ ಮಂದಾಯೇ ಮಂದ ಎಷ್ಟೋ ಮಾತಲಿ ನಿನಗೆ ಎಷ್ಟರ ಜೊತೆ ಎಷ್ಟೋ ಮಾತಲಿ ನಿನಗೆ ಹರಸೇರಿ ವಾಲೆ ಜಾನೆ ಕತಿವಾಗಲು ನ ಜಾನೆ ಹರಸೇರಿ ವಾಲೆ ಜಾನೆ ಕತಿವಾಗಲು ನ ಜಾನೆ ನರ ಮಾರುತೆ ನರ ನೋಡುತ್ತೆ ನರ ಮಾರುತೆ ನರ ನೋಡುತ್ತೆ ಪುರ ಮಂತ್ರಿತ ಪುರ ಮೋರಿತ ಕೋಪವಿದೆ ರೂಪನ್ಮಾಯ ಇಂಕ ಮನದೆ ಸ್ವಾಮಿ ಕೋಪವಿದೆ ರೂಪನ್ಮಾಯ ಇಂಕ ಮನದೆ. ಲಕ್ಷ್ಮಣ ಸ್ವಾಮಿಯೇ, ಕೈ ತಪ್ಪಿ ಹೋದ ಸಕಲ ಸಾಮ್ರಾಜ್ಯವನ್ನು ಮತ್ತೆ ನನಗೆ ಲಭಿಸುವಂಟನ್ನು ಮಾಡಿದೆಯಲ್ಲ ಮಹಾಸ್ವಾಮಿ. ವೀರನಾದ ಆಂಜನೇಯನಲ್ಲಿ ಮಹಾಸ್ವಾಮಿ ಸೈನ್ಯವನ್ನು ಜೊತೆಗೂಡಿಸಿಕೊಂಡು ಬರಲು ಶ್ರೀರಾಮರ ಬಳಿಗೆ ಹೋಗೋಣ ನಡೀರಿ. ನನಗೆ ಎಚ್ಚರ ಕೊಡಲು ಹೋದ ಸೌಮಿತ್ರೆಯು ಇದುವರೆಗೂ ಬಾರಲೇ ಇಲ್ಲವಲ್ಲ. ಹೋದವನು ಅಲ್ಲಿ ಏನೇನು ಅನರ್ಥಗೈದನು ಕಾಣನಲ್ಲ. ಅಗ್ರಜ ನಮಸ್ಕರಿಸುವೆನು. ಲಕ್ಷ್ಮಣ, ನಿನಗೆ ಶುಭವಾಗಲಿ. ಅಯ್ಯ ವಾಲಿ, ಸುಗ್ರೀವನೇ ನಿನಗೆ ಶುಭವಾಗಲಿ. ನೀನು ಸುಗ್ರೀವರಾಜನೇ, ನೀನು ಇದುವರೆಗೂ ಸಾವಕಾಶ ಮಾಡಲು ಕಾರಣವೇನು? ರಾಮಚಂದ್ರಮೂರ್ತಿಯೇ, ಸೈನ್ಯವನ್ನು ಜೊತೆಗೂಡಿಸಿಕೊಂಡು ಬರಲು ಸಾವಕಾಶವಾಯಿತು. ನನ್ನ ಅಪರಾಧವನ್ನು ಕ್ಷಮಿಸಬೇಕು. ವೀರನಾದ ಆಂಜನೇಯನಲ್ಲಿ ಜೈ ಜೈ ರಘುವೀರ ಸಮರ್ಥ. ಮನುಜಾವತಾರ ವಿನುತ ವಿರಾಮ
ದಯಾಲೆ ಪ್ರಗತಮ ಮುನಿಯ ಕಪಾಲ ಗದಯೋಗಶೀಲ 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 ಪ್ರಣತೆ ಸಗಾರ ಜನಿತಾದರ ಪ್ರಣತೆ ಸಗಾರ ಜನಿತಾದರ ಅಭಿವಾದಯಾಲೆ ಪ್ರಗೋತಮ ಸುಖಾದೆ 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 ಅಭಿವಾದಯಾಲೆ ಪ್ರಗೋತಮ ವಂಶ ದೀಪ ಮನು ವಂಶ ಗೋಪ 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 ಗುಣದ ರಾಮ ರಾಮ ಗುಣದ ರಾಮ ರಾಮ ಗುಣವೇವವ ಗುಣದ ರಾಮ ರಾಮ ಗುಣವೇವವ ಪರಿಪಾಗೆ ರಾಮ ರಘೋತ್ತಮ ಪರಿಪಾಗೆ ರಾಮ ರಘೋತ್ತಮ ಅಭಿವಾದಯಾಯ ರಘೋತ್ತಮ ರಾಮ ಪ್ರಭು ರಾಮಚಂದ್ರ ಇದು ನಮಸ್ಕರಿಸಬೇಕು. ನಿನಗೆ ಶುಭವಾಗಲಿ. ಎಲೆ ಆಂಜನೇಯನೇ, ನಿನಗೆ ಶುಭವಾಗಲಿ. ಮಹಾಸ್ವಾಮಿ ಮಹಾಸ್ವಾಮಿ ವಿನತನೆಯ ಮೊದಲಾದ ಸೈನ್ಯ ನಾಯಕರನ್ನು ಅಪೂರ್ವ ದಿಕ್ಕಿಗೆ ಕಳಿಸಬೇಕೆಂದಿರುತ್ತೇನೆ. ಸುಷೇಣನ ಮೊದಲಾದ ಕಪಿವೀರರನ್ನು ಪಶ್ಚಿಮ ದಿಕ್ಕಿಗೆ ಕಳಿಸಬೇಕೆಂದಿರುತ್ತೇನೆ. ಆತನೇ ಶತಬಲಿ ಮುದ್ದಾದವನು. ಉತ್ತರ ದಿಕ್ಕಿಗೂ ಉಳಿದ ದಕ್ಷಿಣ ದಿಕ್ಕಿಗೂ ಉತ್ತರ ದಿಕ್ಕಿಗೂ ಉಳಿದ ದಕ್ಷಿಣ ದಿಕ್ಕಿಗೂ ಕಳಿಸಬೇಕೆಂದು ಹೇಳುತ್ತೇನೆ. ಎಲೆ ಆಂಜನೇಯನೇ, ನೀನು ಶತಯೋಜನ ವಿಸ್ತೀರವುಳ್ಳ ಸಮುದ್ರವನ್ನು ದಾಟಿ ಲಂಕಾಪಟ್ಟಣವನ್ನು ಸೇರಿ ಸೀತೆಯ ಕುಶಲ ವಾರ್ತೆಯನ್ನು ತರುವೆಯ? ಏನು ಹೇಳುತ್ತಿರುವೆ ದೇವಾ? ಶ್ರೀರಾಮನ ನಿನ್ನಯ ಶ್ರೀರಾಮನ ನಿನ್ನಯ ಕರುಣಾರಸ ವಿಲಸತ್ಕಟಾಕ್ಷ ಬಂದಿರೆ ಆರಾವಣದ ಬಡದ ಆರ ಜನಕಯ ತಂದೊಬ್ಬವೇ ಒಲವೇ ಪ್ರಭು ರಾಮಚಂದ್ರ, ನಿನ್ನ ಅನುಗ್ರಹ ಆಶೀರ್ವಾದ ಹೊಂದಿದ್ದರೆ ಆ ದುರುಳನಾದ ಬಲಾಬಲಗಳನ್ನು ತಿಳಿದುಕೊಂಡು ಬರುವುದಲ್ಲದೆ ಆ ಜಾನಕಿಯ ಆ ಮಹಾತಾಯಿಯ ಒಂದು ಕುಶಲ ವಾರ್ತೆಯನ್ನು ತರುವೆನು ದೇವ. ಪವನ ಸುತ
ಗುಣಪೂರಿತ ಪವನ ಸುತ ಗುಣಪೂರಿತ ಸುಜನ ವಿನುತ ಭುವನ ವಿನುತ ಸುರ ಚಿರ ಚಾರಿತ್ರ ಪವನ ಸುತ ಅಂಗ ದೇಶ ದೇಶಗಳಲ್ಲಿ ಇಲ್ಲಂಗಳ ಭೂಮಿ ಬಂಧಿಸುತ್ತ ಅಂಗ ದೇಶ ದೇಶಗಳಲ್ಲಿ ಇಲ್ಲಂಗಳ ಭೂಮಿ ಬಂಧಿಸುತ್ತ ಇಂಗಳಲು ಲಂಗಣಗೆ ಉಂಗುರ ಬಿಟ್ಟಿಂಗದೆ ಚಂಗಡ ಕೊರುವಂತಂಡರೆ ಮಂಗಳ ವಾರ್ತೆಯ ತಾರೆ ಪಪ್ಪನ ಸುತ ಗುಣಪೂರಿತ ಸುಜನ ವಿನುತ ಸುಜನ ವಿನುತ ಭುವನ ವಿನುತ ಸುರ ಚಿರ ಚಾರಿತ್ರ ಪವನ ಸುತ ರಾಮಚಂದ್ರ ಮಾಪಾಗಿ ದಯಾಳೋ ರಾಮಚಂದ್ರ ಮಾಪಾಗಿ ದಯಾಳೋ ಅಗಗರ ಪರಮ ಕೃಪಾಳೋ ರಾಮಚಂದ್ರ ಮಾಪಾಗಿ ದಯಾಳೋ ಅಗಗರ ಪರಮ ಕೃಪಾಳೋ ಸಕಲ ಲೋಕದವರೇ ರಾಮ ರಾಮ ಸಕಲ ಲೋಕದವರೇ ರಾಘವನೇ 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 ಶ್ರೀಧರ ಸಕಲ ಲೋಕದವರೇ ಸಿಕ್ಕಿದ ಮುರಗವನೇ ಮುರಗರನೇ ಸಿಕ್ಕಿದ ಮುರಗವನೇ ಮುರಗರನೇ ರಾಮಚಂದ್ರ ಮಾಪಾಗಿ ದಯಾಳೋ ಅಗಗರ ಪರಮ ಕೃಪಾಳೋ ಪರಮ ಕೃಪಾಳೋ ಪರಮ ಕೃಪಾ ಎಲೆ ಕಪಿವೀರರೇ, ಸೀತಾಮಾತೆಯವರ ಕುಶಲ ವಾರ್ತೆಯನ್ನು ತರುವವರೆಗೂ ನಾನು ಆಕಾರಾದಿಗಳನ್ನು ಮುಂಜಿಸುವುದಿಲ್ಲ. ಇದಕ್ಕೆ ಶ್ರೀರಾಮಚಂದ್ರನ ಪಾದವೇ ಸಾಕ್ಷಿ. ಆಂಜನೇಯನೇ, ಇದು ಆಂಜನೇಯನೇ, ಇದು ನನ್ನ ಪ್ರಾಣ ಪ್ರಿಯಾದ ಜಾನಕಿಯನ್ನು ಕಂಡಾಗ ಆಕೆ ಗುರುತಿಗಾಗಿ ಈ ಉಂಗುರವನ್ನು ಕೊಡು. ಇಲ್ಲಿ ಹೀಗೆ ಬಾ. ಈ ವಿಷಯವನ್ನು ಆಕೆಗೆ ಚೆನ್ನಾಗಿ ಗುರುತು ಹೇಳು. ನನ್ನಲ್ಲಿ ಆಕೆಗೆ ನಂಬಿಕೆಯು ಪ್ರೀತಿಯು ವಿಶ್ವಾಸವೂ ಉಂಟಾಗುವುದಕ್ಕೆ ಹೇಳಿರುವೆನು. ಧನ್ಯನಾದೆನು ಧನ್ಯ ದೇವ, ಧನ್ಯನಾದೆನು. ಇಂದಿಗೆ ನನ್ನ ಜನ್ಮವು ಸಾರ್ಥಕವಾಯಿತು. ಎಲೆ ಕಪಿವೀರರೇ, ನಡೀರಿ, ಎಲ್ಲರೂ ರಾಮಕಾರ್ಯದಲ್ಲಿ ನಿರತರಾಗೋಣ. ಸಚಿವ ಶ್ರೇಷ್ಠನಾದ ಆಂಜನೇಯನೇ, ನೀನು ತಾರ ಅಂಗದ ಗಜಗಮ್ಯ ಕವಚ ಇಷ್ಟೆಲ್ಲ ಸೇರಿ ದಕ್ಷಿಣ ಮುಖವಾಗಿ ಹೊರಟು ಅಲ್ಲಿಂದ ಮುಂದಕ್ಕೆ ದಕ್ಷಿಣ ಸಮುದ್ರವನ್ನು ಪ್ರವೇಶಿಸಿ ಅಲ್ಲಿ ಅಂಗಾರಿಕೆ ಎಂಬ ರಾಕ್ಷಸಿರೋಳು, ಅವಳಿಗೆ ಅದರದೆ ಮುಂದಕ್ಕೆ ಹೋಗು. ಅಲ್ಲಿ ಮುಂದಕ್ಕೆ ಹೋಗು. ಅಲ್ಲಿ ಪಿತೃಲೋಕವು ಸಿಗುವುದು. ಅಲ್ಲಿಂದ ಮುಂದಕ್ಕೆ ಸೂರ್ಯನ ರೇಷ್ಮೆ ಇಲ್ಲವಾದ್ದರಿಂದ ನೀನು ಮುಂದಕ್ಕೆ ಹೋಗಬೇಡ. ಹೀಗೆ 1 ಮಾಸದ ಒಳಗಾಗಿ ಸೀತೆ ಮಾತೆಯ ಕುಶಲ ವಾಕ್ಯವನ್ನು ತರಬೇಕು. ಅವಧಿ ಮೀರಿ ಬಂದಲ್ಲೇ ತಕ್ಕ ಫಲವನ್ನು ಕೊಡಿತು. ಸಚಿವಾಗ್ಲಿ ಆದ ನಿಮಗೆ ಹೇಳತಕ್ಕಂಥದ್ದು ಮಹದಾಗ್ಲಿ ಒಡೆಯ, ಮಹದಾಗ್ಲಿ. ಮಾತೆಯವರ ದರ್ಶನವಾದ ಪಕ್ಷದಲ್ಲಿ ನನ್ನ ನಮಸ್ಕಾರಗಳನ್ನು ತಿಳಿಸು. ಆಗಲಿ ದೇವ.
ಸುಗ್ರೀವರಾಜನೇ ಸುಗ್ರೀವರಾಜನೇ ಸಕಲ ದಿಕ್ಕುಗಳಲ್ಲಿ ಇರತಕ್ಕಂತ ಈ ಹೇಳ್ರಿ ಮಹಾಸ್ವಾಮಿ ಮಹಾಸ್ವಾಮಿ ವಾಲಿಯ ನನ್ನನ್ನು ಸಂಹರಿಸಬೇಕೆಂದು ಬಂದ ಕಾಲದಲ್ಲಿ ಈ ಈ ಭೂಮಂಡಲವನ್ನು ಸಂಚರಿಸಿ ನಾನು ಅದ್ಭುತಗಳನ್ನು ಕಂಡೆನು. ಎಲ್ಲ ಕಪಿವೀರರೇ, ನಡೀರಿ, ಎಲ್ಲರೂ ರಾಮಕಾರ್ಯದಲ್ಲಿ ನಿರತರಾಗೋಣ. ಆಂಜನೇಯನೇ ಆಂಜನೇಯನೇ, ಈ ವಿಂಧ್ಯ ಪರ್ವತನೆಲ್ಲ ಹುಡುಕಿದಂತಾಯ್ತು, ಇಲ್ಲಿಯೂ ಆ ನೀಚನ ಹೆಸರೇ ಇಲ್ಲವಲ್ಲ. ಅಂಗದ ಕುಮಾರ, ಅತ್ತ ನೋಡುವ ಗುಹೆಯಿಂದ ಸುಗಂಧಿತ ಪುಷ್ಪವು ಸೌಗಂಧಿತವಾಗಿ ಬರುತ್ತಿರುವುದು ಅಲ್ಲದೆ ನವಿಲು ಸಾರಂಗಗಳು ಆ ಗುಹೆಯಿಂದ ಬರುತ್ತಿರುವವು. ನಡೆಯಿರಿ, ಎಲ್ಲರೂ ಆ ಗುಹೆ ಒಳಗೆ ಹೋಗೋಣ, ಅಲ್ಲಿ ಏನಾದರೂ ಮಾತೆ ಇರುವಳೇನೋ ಹುಡುಕೋಣ. ಓಹೋ, ಆಹಾ, ನಿಜ, ಒಳಗಿನಿಂದ ಎಂತಹ ಸುಗಂಧ ಮಾರ್ಗವು ಬೀಸುತ್ತಿರುವುದು. ಇದು ಅಲ್ಲದೆ ಫಲ ಪುಷ್ಪಗಳು ಮತ್ತು ಸರೋವರಗಳು ಕಾಣಿಸುತ್ತಿರುವವು. ಎಲೆ ಕಪಿವೀರರೇ, ಎಲ್ಲರೂ ನನ್ನ ಬಾಲವನ್ನು ಹಿಡಿದುಕೊಳ್ಳಿರಿ, ನಾನು ಮುಂದಾಗಿ ಹೋಗುವೆನು, ನೀವೆಲ್ಲರೂ ನನ್ನ ಹಿಂದೆ ಬನ್ನಿರಿ, ರಾಮಧ್ಯಾನವನ್ನು ಮಾಡಿಕೊಂಡು ಹೋಗೋಣ. ರಾಮ 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 ಸೀತಾ ರಾಮ 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 ಸೀತಾ ರಾಮ ರಾಮ ರಾಮ. ಸಾಧನ ಸಾವಧಾನ ವಿವಿಧ ವಿಧಿ ಕೃತಿ ಕ್ರೂರ ಸಾಧನ ವಿವಿಧ ಮಾಯೆ ಭುವನ ತಾಯೇ ತಾಯೇ ವಿವಿಧ ವಿಧಿ ಕೃತಿ ಕ್ರೂರ ಸಾಧನ ಶಾಂತ ದೇವಿಗೆ ಭ್ರಾಂತಿಗೊಳಿಸುವ ಸ್ವಾಂತ ದೇವಿಗೆ ಭ್ರಾಂತಿಗೊಳಿಸುವ ವಿವಿಧ ವಿಧಿ ಕೃತಿ ಕ್ರೂರ ಸಾಧನ ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಸೀತಾ ರಾಮ ರಾಮ ರಾಮ. ನಮ್ದೆಲ್ಲ ಅಂಗದ ಕುಮಾರನೇ, ಈ ಗುಹೆಯು ಯಾರದ್ದಾಗಿರಬಹುದು? ಇಲ್ಲಿನ ಕಲ್ಲು ಮಣ್ಣುಗಳೆಲ್ಲ ಸ್ವರ್ಣಮಯವಾಗಿರುವುದಲ್ಲ, ಈ ಗುಹೆಯು ಯಾರದ್ದಾಗಿರುವುದು? ಓಹೋ, ಇಲ್ಲಿ ಯಾರೋ ಪೂಜ್ಯಳು ತಪಸ್ಸು ಮಾಡುತ್ತಿರುವಳು, ಈ ಗುಹೆಯು ಇವಳದ್ದೇ ಇರಬಹುದು. ಏನಾದರೂ ಮಾತನಾಡಿಸಿದರೆ ಶಾಪವನ್ನು ಕೊಡುವಳೋ ಏನೋ. ಆದ್ದರಿಂದ ನಾವೆಲ್ಲರೂ ರಾಮಧ್ಯಾನವನ್ನು ಮಾಡೋಣ. ರಘುಪತಿ ರಾಘವ ರಾಜ ರಾಮ ಪಾವನ ಸೀತಾರಾಮ. ರಘುಪತಿ ರಾಘವ ರಾಜ ರಾಮ ಪಾವನ ಸೀತಾರಾಮ. ಈಶ್ವರನಲ್ಲ ತೇರೆ ರಾಮ, ಈಶ್ವರನಲ್ಲ
ರಾಮ್ ಅಯ್ಯ ಜೈ ರಾಮ್. ಅಯ್ಯ, ನೀವುಗಳು ಯಾರು? ಇಲ್ಲಿ ಬರಲು ಕಾರಣವೇನು? ತಾಯಿ, ನಾನು ಕಿಷ್ಕಿಂಧಾಧಿಪತಿಯಾದ ಸುಗ್ರೀವರಾಜನ ಸಚಿವನು, ಈ ಅಂಗದ ಕುಮಾರನು ಆತನ ಪುತ್ರನು, ಈ ಜಾಂಬುವಂತರು ಆತನ ಸೇನಾಧಿಪತಿಯು. ನೀಚನಾದ ರಾವಣನು ಸೀತಾಮಾತೆಯನ್ನು ಅಪಹರಿಸಿಕೊಂಡು ಹೋಗಿರುವೆನು ತಾಯಿ. ಈ ಗುಹೆಯಲ್ಲಿ ಏನಾದರೂ ಮಾತೆ ಇರುವಳೇನೋ ಅಂತ ಹುಡುಕಿಕೊಂಡು ಇಲ್ಲಿಗೆ ಬಂದಿರುವವು ತಾಯಿ. ಅಮ್ಮ, ನಮಗೆ ಬಹಳ ಹಸಿವಾಗುತ್ತಿದೆ ತಾಯಿ. ಇಲ್ಲಿ ಎಲ್ಲೇ ಆದರೂ ಬಿದ್ದಿರುವ 2 ಹಣ್ಣುಗಳನ್ನು ತಿನ್ನಲು ನಮಗೆ ಅಪ್ಪಣೆಯನ್ನು ಕೊಡು ತಾಯಿ. ಎಲೆ ವಾನರ ವೀರರೇ, ನೀವುಗಳು ಈ ಹಣ್ಣುಗಳನ್ನು ಭಕ್ಷಿಸಿ ಬನ್ನಿ, ಅನಂತರ ಎಲ್ಲ ವಿಷಯಗಳನ್ನು ತಿಳಿಸುವೆನು. ಆಗಬಹುದು ತಾಯಿ. ನಂದೆ ಆಹಾ, ಧರ್ಮಾತ್ಮನಾದ ಶ್ರೀರಾಮಚಂದ್ರನಿಗೂ ಇಂಥ ಚಿಂತೆ ಒದಗಿತೆ. ಅಯ್ಯೋ, ವಿಧಿ ವಿಲಾಸವೂ ವಿಚಿತ್ರವಾದುದು. ಅಮ್ಮ, ಹಣ್ಣುಗಳನ್ನು ತಿಂದು ಸಂತೃಪ್ತವಾದೆವು ತಾಯಿ. ಇಲ್ಲಿನ ವನದ ವೃತ್ತಾಂತವನ್ನು ತಿಳಿಸುವೆ ಎಂದು ಹೇಳಿದೆಯಲ್ಲ ತಾಯಿ, ತಿಳಿಸು ತಾಯಿ. ಎಲೆ ವಾನರ ವೀರರೇ, ಪೂರ್ವದಲ್ಲಿ ಮಹಾ ಮಾಯಾವಿಯಾದ ಮಹಿ ಎಂಬ ರಾಕ್ಷಸನಿದ್ದನು. ಏಮೆ ಎಂಬ ಅಪ್ಸರಸ್ತ್ರೀಯನ್ನು ಅಪಹರಿಸಿಕೊಂಡು ಒಂದು ಈ ವನವನ್ನು ನಿರ್ಮಿಸಿಕೊಂಡಿದ್ದನು. ಆಗ ಇದನ್ನು ತಿಳಿದ ಇಂದ್ರನು ಆ ಮಯನನ್ನು ಸಂಹರಿಸಿದನು. ಆಗ ಬ್ರಹ್ಮನು ಆ ಏಮೆಗೆ ಈ ವರವನ್ನು ಕೊಟ್ಟನು. ಅಂದಿನಿಂದ ಮೇರು ಸಾವರ್ಣಿನಿಗೂ ಏಮೆಗೂ ಉಂಟಾದ ಅನುರಾಗದ ವಿಶೇಷತೆಯಿಂದ ನನ್ನನ್ನು ಎತ್ತು ಸ್ವರ್ಗಲೋಕಕ್ಕೆ ಹೊರಟು ಹೋದಳು. ಅಂದಿನಿಂದ ಈ ವನವನ್ನು ನಾನೇ ಸಂರಕ್ಷಿಸಿಕೊಂಡು ಬಂದರು. ನನ್ನನ್ನು ಸ್ವಯಂ ಪ್ರಭೆ ಎಂದು ಕರೆಯುವರು. ಅಮ್ಮ, ನಿನ್ನ ಉಪಕಾರಕ್ಕೆ ಬಹಳ ಕೃತಜ್ಞತೆಯಾಗಿರುವವು ತಾಯಿ. ಅಮ್ಮ, ಈ ಗುಹೆಯಿಂದ ಹೋಗಲು ನಮಗೆ ದಾರಿಯು ತಿಳಿಯುತ್ತಿಲ್ಲ ತಾವಿ. ಆ ದಾರಿಯನ್ನು ತಿಳಿಸಬೇಕೆಂದು ಬೇಡಿಕೊಳ್ಳುತ್ತೇವೆ ತಾಯಿ. ಎಲೆ ವಾನರ ವೀರರೇ, ನೀವುಗಳು ಕಣ್ಣು ಮುಚ್ಚಿ ರಾಮ ಧ್ಯಾನವನ್ನು ಮಾಡಿದರೆ ನೀವು ಮೊದಲಿನ ಸ್ಥಳವನ್ನು ಸೇರುವಿರಿ. ರಾಮ 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 ಚಿತ ರಾಮ 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 ಚಿತ ರಾಮ 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 ಆಗ ಮಹಿಮೆಯು ಎಷ್ಟೊಂದು ಅದ್ಭುತವಾದುದು ಶಿವ. ಪೂಜ್ಯರ ಮಹಿಮೆಯು ಎಷ್ಟೊಂದು ಅದ್ಭುತವಾದುದು. ನಿಜ, ಮಾಸವು ಪೂರ್ತಿಯಾಗಲು ಕೆಲವು ದಿನಗಳು ಮಾತ್ರ ಉಳಿದಿರುವವು. ಓಂ ನಡೀರಿ, ಎಲ್ಲ ಮುಂದೆ ಹೋಗಿ ರಾಮ ಕಾರ್ಯದಲ್ಲಿ ನಿರತರಾಗೋಣ. ಬರೀ ವಾನ ಸೈಡಿ ಬಂದು ಅದು ಬೇರೆ. ಆಗ ಆ ಕೈಕೆ ಓರ್ವಳಿಂದ ಎಷ್ಟೊಂದು ಜನಕ್ಕೆ ವಿಪತ್ತು ಸಂಭವಿಸಿತೋ ದೇವ. ವನವಾಸ ಬಂದಿದೆ ರಾಮ, ವನವಾಸ ಬಂದಿದೆ ರಾಮ, ಸತಿಯ ನಳಿದನ ಕಟ ಪುತ್ರ ಶೋಕಾರ್ಥ ಪಾಪ ಪುತ್ರರಾಜನ ಮಡಿದನ ಕಟ ನನಗೆ ಬಂದಿದೆ ಪಾಪನಾಶ. ವನವಾಸ ಬಂದೆ ರಾಮ, ಸ್ತ್ರೀ ಬುದ್ಧಿ ಪ್ರಳಯಂಕರಿ ಎಂಬ ಆರ್ಯೋಕ್ತಿಯು ಸುಳ್ಳಾಗಲಾರದು.
ಅಯ್ಯ ಕಪಿವೀರರೇ, ನಡೆಯಿರಿ, ಎಲ್ಲರೂ ಸಮುದ್ರ ತೀರಕ್ಕೆ ಹೋಗೋಣ. ನಡೆಯಿರಿ ಹೋಗೋಣ, ನಡೆಯಿರಿ.